ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಎಲ್ರಿಗೂ ಗೊತ್ತಿದೆ, ಮೀಡಿಯಾದಲ್ಲಿ ಇವಾಗ ಕೂತ್ಕೊಂಡ್ರು ಹೆಸರು ಮಾಡ್ತಾ ಇರೋದು, ನಿಂತ್ಕೊಂಡ್ರು ಹೆಸರು ಮಾಡ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ ದರ್ಶನ್ ಅವರು. ಸೊ ದರ್ಶನ್ ಅವರು ಕೂತ್ಕೊಂಡ್ರು ವಿಷಯನೇ, ನಿಂತ್ಕೊಂಡ್ರು ವಿಷಯನೇ, ಜೈಲಲ್ಲಿ ಇದ್ರೂ ವಿಷಯನೇ, ಜೈಲಿಂದ ಹೊರಗಡೆ ಬಂದ್ರೂ ವಿಷಯನೇ, ಜೈಲಲ್ಲಿ ಅವರನ್ನು ಯಾರಾದರೂ ಮೀಟ್ ಮಾಡೋಕ್ಕೆ ಹೋದ್ರೂ ವಿಷಯನೇ. ಸೊ ನಾನು ಯಾಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದೇನೆಂದರೆ, ನಮ್ಮ ದರ್ಶನ್ ಅವರು ಈ ಮೀಡಿಯಾಗಳಿಗೆ ಹೆಂಗೆ ಟಿ ಆರ್ ಪಿಯ ಒಂದು ವಸ್ತುವಾಗಿದ್ದಾರೆ ಅಂದರೆ, ಕೇವಲ ಒಂದು ದರ್ಶನ್ ಅಂತ ಇದ್ದರೆ ಸಾಕು ಟಿ ಆರ್ ಪಿ. ಈ ನ್ಯೂಸ್ ಚಾನಲ್ಗಳು ಕೆಲವೊಂದು ಮೀಡಿಯಾದವರಂತೂ ಏನು ಮಾತಾಡ್ತಾ ಇದ್ದಾರೆ ಅಂತಲೇ ಅವ್ರಿಗೇನೂ ಗೊತ್ತಾಗಲ್ಲ. ಸೊ ಇವಾಗ ನನ್ನ ಒಂದು ಕ್ವಶನು, ದರ್ಶನ್ ಅವರನ್ನು ಮೀಟ್ ಮಾಡಬೇಕಾದ್ರೆ ಈ ಮೀಡಿಯಾದವರಿಗೆ ಹೇಳಿಬಿಟ್ಟೆ ಹೋಗಬೇಕಾ? ಏನೇನೇನೋ ಒಂದು ಟಾಪಿಕ್ ಇವರು ಏನು ಅಂದ್ಕೊಂಡಿದ್ದಾರೆ? ದರ್ಶನ್ ಅವರು ಕೂತ್ಕೊಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು, ಹೊರಗಡೆ ಇದ್ರೂ ತಪ್ಪು, ಒಳಗಡೆ ಹೋದ್ರೂ ತಪ್ಪು, ಏನಂತ ತಿಳ್ಕೊಂಡಿದ್ದಾರೆ? ಎಂತೆಂಥ ಕೈದಿಗಳು ಎಲ್ಲೆಲ್ಲೋ ಇದ್ದಾರೆ ಸ್ವಾಮಿ. ದರ್ಶನ್ ಅವರ ಹಿಂದೆ ಯಾಕೆ ಸುಮ್ಮನೆ ಕೂತಿದ್ದೀರಾ? ದರ್ಶನ್ ಅವರು ಕೊಲೆಗಾರ ಅಂತ ಇನ್ನೂ ತೀರ್ಮಾನವಾಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ಕೊಲೆಯಾದ ಜಾಗದಲ್ಲಿ ಕೂಡ ಇರಲಿಲ್ಲ, ಕೊಲೆಯ ಒಂದು ಪ್ರಮುಖ ಆರೋಪಿ ಕೂಡ ಅಲ್ಲ. ಸೊ ದರ್ಶನ್ ಅವರನ್ನು ಇನ್ ಕೇಸ್ ಇವಾಗ ಒಂದು ವೇಳೆ ದರ್ಶನ್ ಅವರ ಜಾಗದಲ್ಲಿ ಬೇರೆ ಯಾರೋ ಒಂದು ಮೀಡಿಯಾದ ಅಂದರೆ ರಾಜಕಾರಣಿ ಇದ್ದಿದ್ದರು, ಮೇ ಬಿ ಇದುವರೆಗೂ ಹೊರಗಡೆ ಬರ್ತಾಯಿದ್ರು. ಕೇವಲ ದರ್ಶನ್ ಅವರನ್ನು ನೀವು ನಿಮ್ಮ ಒಂದು ಏನು ಹೇಳ್ತಾರೆ, ಒಂದು ಹುಚ್ಚಿಗೆ, ನಿಮ್ಮ ವಿಷಯಗಳಿಗೆ ದರ್ಶನ್ ಅವರನ್ನು ತರಬೇಡಿ. ಯಾಕಂದರೆ ದರ್ಶನ್ ಅವರು ಇವಾಗ ಜೈಲಿನೊಳಗಡೆ ಇದ್ದಾರೆ, ಅವ್ರನ್ನ ಅಲ್ಲಿಯಾದರೂ ನೆಮ್ಮದಿಯಿಂದ ಇರೋಕ್ಕೆ ಬಿಟ್ಬಿಡಿ. ಸುಮ್ಮನೆ ದರ್ಶನ್ ಅವ್ರನ್ನ ಮೀಟ್ ಹಾಕೋಕ್ಕೆ ಬಂದಿದ್ದಾರೆ, ಅವರು ಚಿಕನ್ ತಿಂತಾರೆ, ಅವರು ಸಾರಾಯಿ ಕುಡಿತಾ ಇದ್ದಾರೆ, ರಾಯಲ್ ಆಗಿ ಜೈಲಲ್ಲಿದ್ದಾರೆ. ಪುಣ್ಯಾತ್ಮರೇ, ಜೈಲಲ್ಲಿದ್ದಾರೆ ತಾನೇ, ಜೈಲಲ್ಲಿದ್ದಾರೆ ಅವರು. ನೀವು ರಾಯಲ್ ಆಗಿದ್ದಾರೋ ಅಥವಾ ಏನಾಗಿದ್ದಾರೋ ನೀವೇನು ನೋಡೋಕೆ ಹೋಗಿದ್ದೀರಾ? ಸುಮ್ಮನೆ ಏನೋ ಒಂದು ಕ್ಲಿಪ್ಪು ಬಂದಿದೆ, ಏನೋ ಒಂದು ಫೋಟೋ ಬಂದಿದೆ, ದರ್ಶನ್ ಅವರನ್ನು ಯಾರೋ ಸೀಕ್ರೆಟಾಗಿ ಸಿಗ್ತಾ ಇದ್ದಾರೆ, ದರ್ಶನ್ ಅವರು ಜೈಲಲ್ಲಿಲ್ಲ, ದರ್ಶನ್ ಅವರು ಹೊರಗಡೆ ಇದ್ದಾರೆ. ಅಯ್ಯೋ, ನಿಮ್ಗೆ ಏನು ಪ್ರಾಬ್ಲಮ್ ಅಂತಲೇ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ದರ್ಶನ್ ಅವರನ್ನು ಒಂದು ಹೆಸರನ್ನು ಇಟ್ಕೊಂಡು ಮಾತಾಡಿದ್ದೇ ಮಾತಾಡೋದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೀಡಿಯಾದವರೇ. ಸುಮ್ಮನೆ ಒಂದು ನ್ಯೂಸ್ ಬೇಕು ಅಂತ ಹೇಳಿಬಿಟ್ಟು ದರ್ಶನ್ ಅವರ ಹೆಸರನ್ನು ಯೂಸ್ ಮಾಡಬೇಡಿ. ಸೊ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಯಾಕಂದರೆ ಆತ ಸ್ವಲ್ಪ ಮುಂಗೋಪಿ ಆಗಿರ್ಬೋದು ಅಥವಾ ಏನೂ ಆಗಿರ್ಬೋದು, ಬಟ್ ಒಳ್ಳೆಯ ಮನುಷ್ಯ, ಒಳ್ಳೆಯ ಒಂದು ಆ್ಯಕ್ಟರ್ ಅಂತ ಕೆಲವೊಂದು ವಿಷಯಗಳನ್ನು ನಾನು ನೋಡಿದ್ದೇನೆ. ಕೆಲವೊಂದು ಆ್ಯಕ್ಟರ್ಗಳು ನಾನು ಹೆಸರು ತಗೊಳ್ಳಲ್ಲ. ಸೊ ಇವರೆಲ್ಲ ದರ್ಶನ್ ಅವರ ಹೆಸರು ತಗೊಂಡು, ದರ್ಶನ್ ಅವರ ಫೇಮ್ ತಗೊಂಡು ಮೇಲ್ಗಡೆ ಬಂದಿದ್ದಾರೆ. ಬಟ್ ದರ್ಶನ್ ಅವರು ಕಷ್ಟದಲ್ಲಿದ್ದಾಗ ಇವರು ಸ್ಪಂದಿಸಲೇ ಇಲ್ಲ. ಸೊ ಇದೊಂದು ನನ್ನ ಮನಸ್ಸಲ್ಲಿ ಎಲ್ಲೋ ತುಂಬ ಒಂದು ಬೇಜಾರಿದೆ. ಇವರು ದರ್ಶನ್ ಅವರು ಟಾಪಲ್ಲಿದ್ದಾಗ ಇವರು ಅವರ ಹಿಂದೆ ಬಕೆಟ್ ಇಟ್ಕೊಂಡು ಓಡಾಡ್ತಿದ್ರು. ಬಟ್ ಇವಾಗ ಎಲ್ಲೋ ಒಂದು ಕಡೆ ಕಣ್ಮರೆ ಆಗಿದ್ದಾರೆ. ಸೊ ಅಂಥವರಿಗೆಲ್ಲ ದರ್ಶನ್ ಅವರು ಹೊರಗಡೆ ಬಂದ ಮೇಲೆ ಬುದ್ಧಿ ಕಲಿಸಬೇಕು ಅಂತ ನನ್ನ ಒಂದು ಅನಿಸಿಕೆ. ದರ್ಶನ್ ಅವರ ಅಭಿಮಾನಿಗಳಲ್ಲಿ ನಾನು ಕೇಳ್ತಾ ಇರೋದು, ದೇವರಲ್ಲಿ ಪ್ರಾರ್ಥಿಸಿ, 100% ದರ್ಶನ್ ಅವರು ಹೊರಗಡೆ ಬರ್ತಾರೆ. ಸೊ ದರ್ಶನ್ ಅವರು ಬಂದೇ ಬರಬೇಕು. ಸೊ ಈ ಕೆಲವೊಬ್ಬರು ಮಾತಾಡಿದ್ದಾರಲ್ವ, ಅವರಿಗೆಲ್ಲ ಆನ್ಸರ್ ದರ್ಶನ್ ಅವರಿಗೆ ಕೊಡಬೇಕು. ಯಾಕಂದರೆ ನಾವು ನೀವೆಲ್ಲ ಕೊಟ್ಟರೆ ಚೆನ್ನಾಗಿರಲ್ಲ, ಅವ್ರಿಗೆ ಕೊಡಬೇಕು. ಸೊ ಲೆಟ್ಸ್ ವೆಯ್ಟ್. ದೇವರು ಒಳ್ಳೆಯದಕ್ಕೆ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಹೇಳ್ತಾ, ಟೇಕ್ ಕೇರ್, ಬೈ.